ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಅಪಪ್ರಚಾರ ಪ್ರಕರಣ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಇದೀಗ ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಅಪಪ್ರಚಾರ ಪ್ರಕರಣ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಬಿಜೆಪಿ ವಿರುದ್ಧ ಜಾಹೀರಾತು ನೀಡಿದ್ದ ಪ್ರಕರಣದಲ್ಲಿ ರಿಲೀಫ್ ರಾಹುಲ್ ಗಾಂಧಿ ವಿರುದ್ಧ ಮಾನಹಾನಿ ದಾಖಲಿಸಿದ್ದ ಬಿಜೆಪಿ ರಾಹುಲ್ ಗಾಂಧಿ ವಿರುದ್ಧದ ಖಾಸಗಿ ದೂರು ರದ್ದುಪಡಿಸಿದ ಹೈಕೋರ್ಟ್ ನ್ಯಾಯಾಧೀಶ ಸುನಿಲ್ ದತ್ ಯಾದವ್ ಅವರಿದ್ದ ಹೈಕೋರ್ಟ್ ಬಿಜೆಪಿ ಸರ್ಕಾರದ ವಿರುದ್ಧ ಕರಪ್ಷನ್ ರೇಟ್ ಕಾರ್ಡ್ ಜಾಹೀರಾತು ಕಾಂಗ್ರೆಸ್ ಪಕ್ಷದ ಜಾಹೀರಾತು ಟ್ವೀಟ್ ಮಾಡಿದ್ದ ರಾಹುಲ್ ಗಾಂಧಿ ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಜಾಹೀರಾತು ನೀಡಿದ್ದ ಪ್ರಕರಣಕ್ಕೆ ಇದೀಗ ಸದ್ಯ ರಾಹುಲ್ಗೆ ರಿಲೀಫ್ ಸಿಕ್ಕಿರುವಂತದ್ದು. ರಾಹುಲ್ ಗಾಂಧಿ ವಿರುದ್ಧ ಮಾನಹಾನಿ ದಾಖಲಿಸಿದ್ದ ಬಿಜೆಪಿ ಕರಪ್ಷನ್ ಕಾರ್ಡ್ ಅಂತ ಪೋಸ್ಟ್ ಅನ್ನ ಹರಿಬಿಟ್ಟಿರ್ತಾರೆ. ಇದರ ವಿರುದ್ಧ ಮಾನಹಾನಿ ಅಂತ ಬಿಜೆಪಿ ಕೇಸ್ ಅನ್ನ ದಾಖಲಿಸಿರುತ್ತೆ. ಸೊ ಇದೀಗ ನ್ಯಾಯಾಧೀಶ ಸುನಿಲ್ ದತ್ ಯಾದವ್ ಆದೇಶವನ್ನು ಹೊರಡಿಸಿರುವಂತದ್ದು. ಇದರಲ್ಲಿ ರಾಹುಲ್ಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷದ ಜಾಹೀರಾತು ಟ್ವೀಟ್ ಮಾಡಿದ್ದ ಬಿಜೆಪಿ ವಿರುದ್ಧ ಜಾಹೀರಾತು ನೀಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ರಾಹುಲ್ ಮೇಲೆ ಮಾನಹಾನಿ ಮೊಕದ್ದಮೆ ಕೇಸನ್ನ ಹಾಕಿ ದಾಖಲು ಮಾಡಲಾಗಿತ್ತು. ಅಂದರೆ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ, ಅಲ್ಲಿ ಮಾನಹಾನಿ ಕರಪ್ಷನ್ ಅಂದರೆ ಕರಪ್ಷನ್ ಕಾರ್ಡ್ ಅನ್ನುವಂಥ ಒಂದು ಟ್ವೀಟ್ ಅನ್ನ ಹಾಕಿ ಬಿಜೆಪಿಗೆ ಟ್ವೀಟ್ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ದಾಖಲಿಸಲಾಗಿತ್ತು. ಸೊ ಇದಕ್ಕ ಈ ಒಂದು ವಿಚಾರದಲ್ಲಿ ರಾಹುಲ್ಗೆ ರಿಲೀಫ್ ಸಿಕ್ಕಿರುವಂಥದ್ದು. ನಾವು ಗಮನಿಸಿದ್ವಿ ಲೋಕಸಭೆಯ ಒಂದು ಏನು ಸದನ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಹುಲ್ ಪ್ರತಿ ಬಾರಿನೂ ಸಹಿತ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ರು. ಒಂದಿಷ್ಟು ವಿಷಯಗಳನ್ನು ಪ್ರಸ್ತಾಪ ಪಡಿಸ್ತಾ ಒಂದಿಷ್ಟು ಏನು ಮೋದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಬಿಜೆಪಿ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇದು ಬಿಜೆಪಿ ಒಂದು ರೀತಿಯಾಗಿ ಕರಪ್ಷನ್ ಕಾರ್ಡಲ್ಲಿ ಪ್ಲೇ ಮಾಡ್ತಾ ಇದೆ, ಅಂದರೆ ಕರಪ್ಷನ್ ರೀತಿಯಲ್ಲಿ ನಡೆದುಕೊಳ್ತಾ ಇದೆ ಅನ್ನುವಂಥ ಆರೋಪಗಳನ್ನು ಮಾಡಿ ಟ್ವೀಟ್ ಅನ್ನ ಹಾಕಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸರ್ಕಾರ ಇದರ ವಿರುದ್ಧ ಮಾನಹಾನಿ ಮೊಕದ್ದಮೆ ಕೇಸನ್ನ ದಾಖಲಿಸಿತ್ತು. ಆದರೆ ಇದೀಗ ನ್ಯಾಯಾಧೀಶ ಸುನಿಲ್ ದತ್ ಯಾದವ್ ಅವರ ಆದೇಶದ ಮೇರೆಗೆ ಇದೀಗ ರಾಹುಲ್ಗೆ ರಿಲೀಫ್ ಸಿಕ್ಕಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಸ್ಥಳೀಯವಾಗಿ ಕರ್ನಾಟಕದಲ್ಲಿ ಒಂದು ಕಾಯ್ದೆಯನ್ನ ಜಾರಿಗೆಗೊಳಿಸಿದೆ, ಯಾರು ಸಹಿತ ದ್ವೇಷ ಭಾಷಣವನ್ನ ಮಾಡುವಂತಿಲ್ಲ ಅಂತ. ಆದ್ರೆ ಪದೇ ಪದೇ ನಾವು ನೋಡ್ತಾ ಇದ್ದೀವಿ ಎರಡೂ ಪಕ್ಷಗಳಿಂದ ದ್ವೇಷ ಅಂದ್ರೆ ಟ್ವೀಟ್ ಮಾಡಬಹುದಾ, ಅಂದ್ರೆ ಯಾರು ಮಾತನಾಡಬಾರ್ದು, ಭಾಷಣವನ್ನ ಮಾಡಬಾರ್ದು, ಆದ್ರೆ ಟೆಕ್ನಿಕಲ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ವೀಟ್ ಅನ್ನ ಮಾಡ್ಕೋಬಹುದು, ಅಂದ್ರೆ ಬರವಣಿಗೆ ಮುಖಾಂತರ ಮಾತನಾಡಬಹುದು, ಆದ್ರೆ ಮಾತಿನ ಮುಖಾಂತರ ಹೇಳಬಾರ್ದು ಅನ್ನುವಂಥ ರೀತಿಯಲ್ಲಿ ಇದು ನಡೆದುಕೊಳ್ತಾ ಇರುವಂತದ್ದು. ಕಾಂಗ್ರೆಸ್ ಹೇಳೋದೊಂದು ಮಾಡೋದೊಂದು ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಅದೊಂದು ಕಡೆ ವಿಚಾರ. ರಾಜ್ಯದಲ್ಲಿ ಇದ್ರ ಬಗ್ಗೆ ತಾವೇ ಒಂದು ನಿಯಮವನ್ನ ಜಾರಿಗೊಳಿಸ್ತಾರೆ, ಯಾರು ಕೂಡ ದ್ವೇಷ ಭಾಷಣವನ್ನ ಮಾಡುವಂತಿಲ್ಲ, ಮಾಡಿದ್ರೆ ಇಷ್ಟು ದಂಡವನ್ನ ಕೊಡಬೇಕು ಮತ್ತು ಅದಕ್ಕೆ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ ಅಂತ. ಆದ್ರೆ ಈಗ ಗಮನಿಸ್ತಾ ಇದ್ದೀವಿ AI ಮುಖಾಂತರ ಬಿಜೆಪಿನೂ ಟ್ವೀಟ್ ಮಾಡುತ್ತೆ, ಇನ್ನು ಕಾಂಗ್ರೆಸ್ ಸಹಿತ ಟ್ವೀಟ್ ಮಾಡುತ್ತೆ, JDS ಸಹಿತ ಟ್ವೀಟ್ ಮಾಡುತ್ತೆ. ಅಂದ್ರೆ ಇದನ್ನ ಹೇಗೆ ಪರಿಗಣಿಸ್ಕೊಳ್ಬೇಕು ಜನ ಅನ್ನೋದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ.